ಹಲೋ ಗೈಸ್, ವೆಲ್ಕಮ್ ಟು ಅವರ್ ಚಾನೆಲ್. ನಾನು ನಿಮ್ಮ B2 ಕ್ರಿಯೇಷನ್ಸ್ ಅರುಣ್ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಈ ಕ್ಲಾಸಲ್ಲಿ ನಾವು ನ್ಯೂ ಡಾಕ್ಯುಮೆಂಟ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ನ್ಯೂ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ಮೊದಲಿಗೆ ನಾವು ಇಲ್ಲಿ ಕ್ರಿಯೇಟ್ ನ್ಯೂ ಅಂತ ಇದೆಯಲ್ಲ, ಇಲ್ಲಿ ಬಂದು ಅಥವಾ ಕ್ಲಿಕ್ ಮಾಡ್ಬೋದು, ಅಥವಾ ಕೀಬೋರ್ಡಲ್ಲಿ Ctrl+N ಅಂತ ಪ್ರೆಸ್ ಮಾಡಿದ್ರೆ ನ್ಯೂ ಡಾಕ್ಯುಮೆಂಟ್ ಕ್ರಿಯೇಟ್ ಆಗುತ್ತೆ. ನೋಡಿ, ಇವಾಗ ಈ ಡೈಲಾಗ್ ಬಾಕ್ಸ್ ಓಪನ್ ಆಗಿದೆ ನ್ಯೂ ಡಾಕ್ಯುಮೆಂಟ್ದು. ಈ ನ್ಯೂ ಡಾಕ್ಯುಮೆಂಟ್ಸ್ ಡೈಲಾಗ್ ಬಾಕ್ಸಲ್ಲಿ ನೀವು ಇದ್ರದ್ದು ವಿಡ್ತ್ ಮತ್ತು ಹೈಟ್ ಯಾವ ಥರ ಬೇಕು ಅನ್ನೋದನ್ನ ನೀವು ಇಲ್ಲಿ ಪ್ರಿಸ್ಕ್ರೈಬ್ ಮಾಡ್ಬೋದು, ಅಥವಾ ಇಲ್ಲೇ ಕೆಲವೊಂದು ನಿಮಗೆ ಸೇವ್ಡ್ ಇರುತ್ತೆ, ಪ್ರೀಸೆಟ್ಸ್ ಇರುತ್ತೆ. ಆ ಪ್ರೀಸೆಟ್ನ ನೀವು ಕ್ಲಿಕ್ ಮಾಡಿ ನ್ಯೂ ಡಾಕ್ಯುಮೆಂಟ್ ಓಪನ್ ಮಾಡ್ಬೋದು. ನೋಡಿ, ಇವಾಗ ನಾನು ಬಂದ್ಬಿಟ್ಟು ಇಲ್ಲಿ ನಿಮಗೆ 1920x1080 72 ಪಿಕ್ಸೆಲ್ ಪರ್ ಇಂಚ್ ಅನ್ನೋ ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಕ್ರಿಯೇಟ್ ಆಯಿತು. ಈಗ ಈ ಕ್ರಿಯೇಟ್ ಆಗಿರೋ ಡಾಕ್ಯುಮೆಂಟ್ ಮೇಲೆ ಒಂದು ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಬೇಸಿಕ್ ಕಲರ್ ಬ್ಲ್ಯಾಕ್ ಕಲರ್ನ ಹಾಕ್ತೀನಿ. ಹಾಕಾದ್ಮೇಲೆ ಇದನ್ನ ಹೇಗಪ್ಪ ಸೇವ್ ಮಾಡೋದು ಅಂತಂದರೆ, ಈಗ ಇಲ್ಲಿ ನೀವು ಹೋಗಿ ಇಲ್ಲಿ ಫೈಲ್ಗೆ ಹೋಗ್ಬಿಟ್ಟು ನೀವು ಇಲ್ಲಿ ಸೇವ್ ಆ್ಯಸ್ ಅಂತ ಇರುತ್ತೆ. ಸೇವ್ ಆ್ಯಸ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಎಲ್ಲಿ ನೀವು ಸೇವ್ ಮಾಡಬೇಕು ಅನ್ನೋ ಪಾತ್ನ ನೀವು ಅದಕ್ಕೆ ತೋರಿಸ್ಬೇಕಾಗತ್ತೆ. ನೀವು ಒನ್ಸ್ ಪಾತ್ನ ಇಲ್ಲಿ ತೋರಿಸಿದ್ರೆ ಸೇವ್ ಅಂತ ಕೊಟ್ಟಾಗ ಅದು ಸೇವ್ ಆಗುತ್ತೆ.